ಇಷ್ಟು ವರ್ಷಗಳ ಕಾಲ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಸ್ಟಾರ್ ವಾರ್ ಫ್ಯಾನ್ ವಾರ್ ಇದೀಗ ಬಹಿರಂಗವಾಗಿ ಚರ್ಚೆ ಆಗ್ತಿದೆ. ಅದು ಸಹ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಒಂದಷ್ಟು ಚರ್ಚೆ, ವಿವಾದ, ಕಾಂಟ್ರವರ್ಸಿಗಳು ಆಗೋದು ಸಹಜ. ಅದರಲ್ಲೂ ಸಹ ಕಿಚ್ಚ ದಚ್ಚು ಅಂತ ಬಂದಾಗ ಒಂದು ಸ್ವಲ್ಪ ಹೆಚ್ಚಾಗಿ ಹೈಪ್ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಆಗ್ತಿರುವಂಥದ್ದು ಕಾರಣ ನಿಮಗೂ ಸಹ ಗೊತ್ತಿರುತ್ತೆ. ಸುದೀಪ್ ಅವರು ಕೊಟ್ಟಿರುವಂಥ ಹೇಳಿಕೆಗಳಿರಬಹುದು, ಒಂದು ಪಡೆ ಅಂತ ಹೇಳಿರುವಂಥದ್ದು ಗಜ ಪಡೆ ಅನ್ನುವಂಥದ್ದು ಅವ್ರು ಅನ್ಕೊಂಡಿದ್ದಾರೆ, ಅಥವಾ ನಿಜವಾಗ್ಲೂ ಇಂಡೈರೆಕ್ಟಾಗಿ ಹೇಳಿದ್ದ, ಡೈರೆಕ್ಟಾಗಿ ಹೇಳೋಕೋದ್ರ, ಪರೋಕ್ಷವಾಗಿ ಏನು ಹೇಳೋಕೋದ್ರ. ಆದರೆ ದಾವಣಗೆರೆಯಲ್ಲಿ ಇದ್ದ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ಮಾತಿರ್ಬೋದು, ನಾವು ನೊಂದ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ, ಯಾರೇನು ಹೇಳ್ತಾರೆ ಹೇಳಿ, ತಲೆ ಕೆಡಿಸ್ಕೊಳಲ್ಲ ಅನ್ನುವಂಥದ್ದು ಹೇಳಿರೋದು ಎಲ್ಲವೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ನಮ್ಮೊಟ್ಟಿಗೆ ಇವತ್ತಿಗೆ ದರ್ಶನ್ ಹಾಗೂ ಸುದೀಪ್ ಇಬ್ಬರು ಪಡೆ ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನೀವು ದರ್ಶನ ಅಭಿಮಾನಿ, ಏನು ಹೇಳ್ತೀರಾ? ಎಲ್ಲವೂ ನೋಡ್ತಾ ಇದ್ದೀರಾ, ಎಲ್ಲವೂ ನಾವು ಹೇಳುವಂಥ ಅವಶ್ಯಕತೆ ನಿಮಗಿಲ್ಲ. ಮೇಡಮ್ನವ್ರೆ, ನಾನು ಅದನ್ನೇ ಹೇಳ್ತಾ ಇರೋದು. ಸುದೀಪ್ ಅಣ್ಣ ಇಷ್ಟು ವರ್ಷಗಳ ಕಾಲ ಎಂಥದ್ದೇ ಸಿಚುವೇಶನ್ ಬಂದ್ರೂ, ಎಂಥ ಪ್ರಶ್ನೆನೇ ಕೇಳಿದ್ರು ಕೂಡ ಮೀಡಿಯಾದವರಾಗಲಿ ಇನ್ನೊಂದು ಮತ್ತೊಂದು ಎಲ್ಲೇ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲೇ ಆದ್ರೂ ಯಾವುದೂ ಮಾತಾಡದೇ ಇರೋ ಸುದೀಪ್ ಅಣ್ಣ ಇದ್ದಕ್ಕಿದ್ದಂಗೆ ಒಂದು ಪಡೆನೇ ಕಾಯ್ತಾ ಇದೆ ಅನ್ನೋವಂಥ ಒಂದು ವರ್ಡ್ ಇದೆ ಗೊತ್ತಾ. ಅದು ನಿಜವಾಗ್ಲೂ ಕೂಡ ಅಂದರೆ ಯಾರಿಗ ಪಡೆ ಹೇಳ್ತಾ ಇದ್ದಾರೆ? ಇಷ್ಟು ವರ್ಷ ನಾವೊಂದು ಪಡೆ 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 ಅಂದ್ಕೊಂಡು ಬಂದು ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋವಂಥದ್ದು ಸಣ್ಣದಾಗಲ್ಲ ದೊಡ್ಡದಾಗೇ ಕಾಡ್ತಾ ಇದೆ. ಸುದೀಪ್ ಅಣ್ಣ ಈ ಥರದ ಮಾತುಗಳನ್ನ ನಾವು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸುದೀಪ್ ಅಣ್ಣನ ಬಾಯಿಂದನ. ಯಾಕೆಂತಂದರೆ ನಾವು ದಚ್ಚು ಕಿಚ್ಚ ಅಂತ ಅಂದ್ಬಿಟ್ಟು ಹೋರಾಡುವಂಥವ್ರು. ನಾವು ಫ್ಯಾನ್ಸ್ ವಾರ್ನ್ಗಳು ಮಾಡೋದಕ್ಕಿಂತ ಹೆಚ್ಚಿನದಾಗಿ ದಚ್ಚು ಮತ್ತು ಕಿಚ್ಚ ಇಬ್ಬರು ಒಂದಾಗಿರಬೇಕು ಗುರು. ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಆಲದ ಮರದ ಥರ ಇರಬೇಕು ಇವರು, ಮುಂದಿನ ಒಂದು ತಲೆಮಾರುಗಳಿಗೆ ಇವರು ಮಾರ್ಗದರ್ಶಕರಾಗಿರಬೇಕು ಅಂತ ಅಂದ್ಬಿಟ್ಟು ಬಯಸ್ತಾ ಇದ್ದೇವೆ ವಿನಃ ಇವರಿಬ್ರು ಫ್ಯಾನ್ಸ್ ವಾರ್ ಮಾಡಿಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಆ ಥಾಟ್ ನಮ್ದಲ್ಲ. ಆದರೆ ಸುದೀಪ್ ಅಣ್ಣ ಇದ್ದಕ್ಕಿದ್ದಂಗೆ ಅಂದರೆ ಹೇಳೋದಕ್ಕೆ 100 ಮಾತುಗಳಿತ್ತು, 100 ಕಥೆಗಳಿತ್ತು. ಆದರೆ ಸುದೀಪ್ ಅಣ್ಣ ಯಾಕೆ ಇದೇ ಮಾತನ್ನ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ಅದರಲ್ಲೂ ಒಂಥರ ಹೆಂಗೆ ಅಂತಂದರೆ ಅಭಿಮಾನಿಗಳಿಗೆ ಡೈರೆಕ್ಟಾಗಿ ನೆಕ್ಸ್ಟ್ ನುಗ್ಗನ ಹಾಕೊಂಡ್ರು ಅನ್ನೋ ಥರದಲ್ಲಿ ಬರ್ತಾ ಇದೆಯನ್ನೋ ಮಾತು ಅನ್ನೋದು ನಮ್ಮ ಅನಿಸಿಕೆ. ಇದನ್ನ ಏನಂತ ಹೇಳಿದ್ರೆ ಸುದೀಪ್ ಅಣ್ಣ ಮಾತಾಡೋದ್ರಲ್ಲಿ ಇಡೀ ಇಂಡಸ್ಟ್ರಿಯಲ್ಲಿ ಮೆಚುರಿಟಿ ಲೆವೆಲ್ ಜಾಸ್ತಿ ಅಂತ ಹೇಳ್ತಾರೆ. ಸುದೀಪ್ ಅಣ್ಣನ ಮಾತುಗಳಿಗೇ ಫ್ಯಾನ್ಸು ತುಂಬ ಇದ್ದಾರೆ, ಅದ್ರಲ್ಲಿ ನಾವು ಇದ್ದೀವಿ. ಸುದೀಪ್ ಅಣ್ಣ ಅಂದರೆ ಕಿಚ್ಚ ಹೊಸ ದಚ್ಚು ಅಂತ ಬರಬಾರ್ದು ನಮಗೆ. ನಾವು ಏನಕ್ಕಿದು ಅನ್ಎಕ್ಸ್ಪೆಕ್ಟೆಡ್ ಆಗೈತಾ, ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡು ಇದು ಬೇಕು ಅಂತಲೇ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ. ಅವರು ಮೆನ್ಷನ್ ಮಾಡಿಬಿಟ್ಟಿದ್ರೆ ಇದು ಗಜ ಪಡೆ ಅಂತ ಹೇಳಿದ್ರೆ ಅದು ಬೇರೆ ಆಗಿರೋದು, ಇಲ್ಲ ಇನ್ನೊಂದಾಗಿರೋ ಬೇರೆ ಆಗಿರೋದು. ಬಟ್ ಪಡೆ ಅಂತ ಹೇಳಿದ್ದು ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದು ಸುದೀಪ್ ಅಣ್ಣ ಇಷ್ಟು ವರ್ಷ ಯಾವತ್ತೂ ಏನೂ ಇದೇ ವಿಚಾರನ ಯಾವುದೋ ಒಬ್ಬ ಫ್ಯಾನ್, ಇದೇ ವಿಚಾರನ ಯಾವುದೋ ಒಬ್ಬ ಅಭಿಮಾನಿ ಅಂದ್ರೆ ಸುದೀಪ್ ಅಣ್ಣನ ಅಭಿಮಾನಿ ಹೇಳಿದ್ರು ಇಷ್ಟು ಬೇಜಾರಾಗ್ತಿರಲ್ಲ. ಯಾಕೆ ಯಾರೋ ಒಬ್ಬ ಅಭಿಮಾನಿ, ಬಟ್ ಇವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಬ್ಬ ಸ್ಟಾರ್ ನಟ ವೇದಿಕೆ ಮೇಲೆ ಕೂತ್ಕೊಂಡು ಒಂಥರ ಏನೋ ಒಂದ್ ಕಡೆ ಮುಂದುಗ್ಗನ ಕಂಡ್ರು ಅಂದ್ರೆ ಇವರು 100 ಹೆಜ್ಜೆ ಮುಂದೆ ಹೋಗ್ತಾರೆ ಫ್ಯಾನ್ಸ್. ಇವ್ರು ಒಂದ್ ಹೇಳಿದ್ರೆ ಅವ್ರು 100 ಹೆಜ್ಜೆ ಮುಂದೆ ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಇದು ಅವಶ್ಯಕತೆ ಇಲ್ಲ ಅನ್ನೋದು ನಮ್ದು. ಸೊ ಹಂಗಾಗಿ ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾರೆ, ಅಟ್ಯಾಕ್ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಸುದೀಪ್ ಅಣ್ಣನ ಬಾಯಲ್ಲಿ. ಅದೇ ನಾನು ಹೇಳದ್ನಲ್ಲ ಆಗ್ಲೇನೆ, ಒಂದು ಮಾತು ಹಾಡಿದ್ರೆ ಸುದೀಪ್ ಅಣ್ಣ 100 ಸರಿ ಯೋಚನೆ ಮಾಡ್ತಕ್ಕಂಥವ್ರು. ಈ ಒಂದು ಮಾತು ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಅವಶ್ಯಕತೆ ಐತೆ. ಅದರಲ್ಲೂ ಹುಬ್ಬಳ್ಳಿ ಅಂತಂದ್ರೆ ಹುಬ್ಬಳ್ಳಿಲಿ ತಮ್ಗೆ ಗೊತ್ತಿಲ್ಲದೆ ಇರೋದು ಅಂದ್ರೆ ಸುದೀಪ್ ಅಣ್ಣನ ಅಭಿಮಾನಿಗಳು ಎಷ್ಟು ಜನ ಇದ್ದಾರೋ ದರ್ಶನ್ ರವರ ಅಭಿಮಾನಿಗಳು ಅಷ್ಟೇ ಜನ ಇದ್ದಾರೆ. ಸೊ ಅಂತ ಮೂಮೆಂಟ್ ಅಲ್ಲಿ ಏನೋ ಅಲ್ಲೇನೋ ಒಂದು ಫ್ಯಾನ್ಸ್ ವಾರ್ ಆಗೋದು, ಇನ್ನೊಂದು ಏನೋ ಮತ್ತೊಂದು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನಾಗ್ತಾ ಇತ್ತು ಅಲ್ಲಿ. ಸುದೀಪ್ ಅಣ್ಣನ ಹೆಸರಿಗೆ ಯಾವ ತರ ಅಂದ್ರೆ ಒಂಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗಿದೆ. ಉತ್ತರ ಕರ್ನಾಟಕದಲ್ಲೇ ಇದನ್ನು ಶುರು ಮಾಡುವಂತದ್ದು. ಯಾಕಂದ್ರೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತು ಹೇಳಿದ್ರು, ದಾವಣಗೆರೆಯಲ್ಲಿ ಅದಕ್ಕೂ ಉತ್ತರವನ್ನ ವಿಜಯಲಕ್ಷ್ಮಿ ಅವರು ಕೂಡ ಕೊಟ್ಟರು. ಯಾಕಂದ್ರೆ ಇಬ್ಬರಿಗೂ ಕೂಡ ಫ್ಯಾನ್ ಬೇಸ್ ಅಲ್ಲೇ ಜಾಸ್ತಿ ಇದೆ. ದತ್ತು ಮನೆ ಇದ್ದಂಗೆ ನಮ್ಮ ಡಿ ಬಾಸ್ ಅವ್ರಿಗೆ ದತ್ತು ಮನೆ ಇದ್ದಂಗೆ ದಾವಣಗೆರೆ ಅನ್ನೋದು. ಯಾಕೆ ದತ್ತು ಮನೆ ಅಂತಂದ್ರೆ ಅಲ್ಲಿ ದಾವಣಗೆರೆಯಲ್ಲಿ ಒಬ್ರು ಇದ್ದಾರೆ, ದರ್ಶನ್ ಅವರ ಒಂದು ಆಪ್ತ ಗೆಳೆಯರು ಒಬ್ಬರಿದ್ದಾರೆ. ಸೊ ಅವರು ಯಾವುದೇ ಒಂದು ಕಾರಣಕ್ಕೂ ಅಂದರೆ ಏನೇ ಒಂದು ವಿಚಾರ ಆದ್ರೂ ದರ್ಶನ್ ಅವ್ರನ್ನ ಕರೆಯೋ ರೀತಿ ರಿವಾಜ್ಗಳೇ ಬೇರೆ ಇರುತ್ತೆ. ಮತ್ತು ದರ್ಶನ್ ರವರು ಕೂಡ ಅಷ್ಟೇ ಆ ದಾವಣಗೆರೆ ಜನನಾಗಲಿ ಅಥವಾ ಉತ್ತರ ಕರ್ನಾಟಕ ಜನನಾಗಲಿ ಅಪ್ಕೊಳ್ತಕ್ಕಂಥ ರೀತಿ ರಿವಾಜ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಂಥ ಸಿಚುವೇಶನಲ್ಲಿ ಸುದೀಪ್ ಅಣ್ಣ ಯಾಕೆ ಈ ಥರ ನಡೆ ಇಟ್ಟರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅವರು ಪ್ರತ್ಯೇಕವಾಗಿ ಯಾವುದೋ ಒಂದು ಲ್ಯಾಂಗ್ವೇಜಿಗೋ ಅಥವಾ ತೆಲುಗು ತಮಿಳು ಇಂಡಸ್ಟ್ರಿ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತಂದಿದ್ರೆ ಖಂಡಿತವಾಗಿ ಇಲ್ಲಿ ನಾವು ಕೂಡ ಅವ್ರ ಜೊತೆಗೆ ನಿಂತ್ಕೊತಾ ಇದ್ವಿ. ಈಗಾಗಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ ಮೇಡಮ್. ಸುದೀಪ್ ಅವರ ಜೊತೆಗೆ ದರ್ಶನ್ ರವರ ಜೊತೆಗೆ ನಿಂತ್ಕೊಂಡು ಅವರ ಬೆಂಗಾವಲಾಗಿ ಯಾವುದೇ ಒಂದು ಸಿನಿಮಾಗಾಗಲಿ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದೀವಿ. ಆದ್ರೆ ಈ ಸಿಚುವೇಶನ್ ಅಲ್ಲಿ ಅವಶ್ಯಕತೆ ಇತ್ತ ಸುದೀಪ್ ಈಗ ಕೇಳಿ ಮುರಳಿ ಅವರೇ, ಅವರು ಕ್ಲೀನ್ ಆಗಿ ಒಂದು ಆ ಪದದಲ್ಲೇ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲೇ ಅರ್ಥ ಇದೆ. ಯುದ್ಧಕ್ಕೆ ಸಿದ್ಧ ಮಾತಿಗೆ ಬದ್ಧ ಅಂದ್ರೆ ಈ ಹಿಂದೆ ಜುಲೈನಲ್ಲೇ ಅವ್ರು ಅನೌನ್ಸ್ ಮಾಡಿದ್ರು ಡಿಸೆಂಬರ್ ಅಲ್ಲಿ ನಾವು ಬರ್ತಿದೀವಿ ಅಂತ. ಸೊ ಅದಕ್ಕೂ ಸಹ ಈ 45 ಸಿನಿಮಾ ಬರ್ತಿದೆ, ಬಹುಶಃ ಅವ್ರಿಗೆ ಹೇಳಿರಬಹುದು. 45 ಸಿನಿಮಾದ ಬಗ್ಗೆ ಕೆಲವು ನ್ಯೂಸ್ ಚಾನೆಲ್ಗಳು ಕೇಳಿದಾಗ ಇದೇ ಸುದೀಪ್ ಅಣ್ಣ ಉತ್ತರ ಕೊಟ್ಟಿದ್ದಾರೆ. ಅವರು ನಮ್ಮ ಸ್ನೇಹಿತರೆ,
ಅವ್ರು ಓಕೆ ನಮ್ಮ ಜನಗಳಿಗೆ 2 ಟಿಕೆಟ್ನ ತೊಗೊಳೋದಕ್ಕಾಗಲ್ವಾ, ಫಸ್ಟ್ ನಮ್ಮ ಸಿನಿಮಾ ನೋಡಲಿ ಅಥವಾ ಅವ್ರ ಸಿನಿಮಾ ನೋಡಲಿ ಆಮೇಲೆ ನಮ್ಮ ಸಿನಿಮಾ ನೋಡಲಿ ಅಂತ ಹೇಳಿದವರು ಸುದೀಪ್ ಅವರು. ಸೊ ಈ 45ಗೂ ಅದಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದು ಪ್ರತ್ಯೇಕವಾಗಿ ದರ್ಶನ್ ಅವರ ಫ್ಯಾನ್ಸ್ಗಳಿಗೇನೆ ನೋಟಿಸ್ ಮಾಡಿ ಹೇಳಿದ್ದಾರಾ ಅನ್ನೋದು. ಇದರಲ್ಲಿ ದರ್ಶನ್ ಅವರು ಕೂಡ ಇಲ್ಲ. ಈ ಸುದೀಪ್ ಅಣ್ಣ ಅಂತ ಬಂದಾಗ ಈ ಒಂದು ಸಮಯದಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಅನ್ನೋದು ಎಲ್ಲೋ ಒಂದು ಸ್ವಲ್ಪ ಅದು ಅವಶ್ಯಕತೆ ಇರಲಿಲ್ವಾ ಅಂತ ನನ್ನ ಅನಿಸಿಕೆ. ಈಗ ಸರ್, ಈಗ ಸುದೀಪ್ ಅವರ ಅಭಿಮಾನಿಗಳನ್ನ ಮಾತಾಡ್ಸೋಣ ಸರ್. ಈಗ ಚಕ್ರವರ್ತಿ ಚಂದ್ರಚೂಡ್ ಅವ್ರು ಹೇಳಿದ್ರು, ಒಂದು ಪಡೆ ಒಂದು ಯುದ್ಧ ಅಂತ ಹೇಳಿದ್ರೆ ಏನು ನಾನು ಕ್ಲಾರಿಟಿ ಕೊಡ್ತೀನಿ ಅನ್ನೋಂಥದ್ದನ್ನ ಲೈವ್ ಬಂದು ಹೇಳ್ತೀನಿ ಅಂತ ಹೇಳಿದ್ರು. ಜೊತೆಗೆ ನೀವೀಗ ಅವ್ರ ಅಭಿಮಾನಿಗಳಂತ ಹೇಳಿದ್ರೆ ಅವ್ರ ಮಾತಿನ ವರ್ಷ ಹೇಗೆ ಅನ್ನೋದು ನಿಮಗೆ ಗೊತ್ತಿರೋದು. ಮೇಡಮ್ ನೀವು ಪಡೆ ಅಂದ ತಕ್ಷಣ ಗಜ ಪಡೆ ಅಂದ್ಕೊಳ್ಳೋದು ಇಲ್ಲ ದರ್ಶನ್ ಸರ್ ಪಡೆ ಅಂದ್ಕೊಳ್ಳೋದು ತಪ್ಪು. ಯಾಕೆ ಅಂತಂದರೆ ಅವ್ರು ಹೇಳ್ದಂಗೆ ಸುದೀಪ್ ಸರ್ ಏನೇ ಹೇಳಿದ್ರು 100 ಸರಿ ಯೋಚನೆ ಮಾಡಿ ಹೇಳೋದು, ಅದು 100 ಪಾಲು ತೂಕ ಜಾಸ್ತಿ ಇರೋ ಹಾಗೆ ಮಾತಾಡೋದು. ಅದು ನಮ್ಮ ಇಂಡಸ್ಟ್ರಿಗೆ ಗೊತ್ತು ಅವ್ರು ಹೇಗೆ ಮಾತಾಡ್ತಾರೆ ಅಂತೇಳಿ. ಹಾಗಾಗಿ ನೀವು ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಯುದ್ಧಕ್ಕೆ ಸಿದ್ಧ, ಏನು ಯುದ್ಧಕ್ಕೆ ಸಿದ್ಧ? ನೀವು ಸಿನಿಮಾ ಯುದ್ಧಕ್ಕೂ ಅವ್ರು ಹೇಳ್ದಂಗೆ 45 ನನ್ನ ಶಿಷ್ಯ ಆದಂಥ ಅರ್ಜುನ್ ಜನ್ಯದು ಅವ್ರು ಬಂದರೆ ಸಂತೋಷ, ನಾನು ಕೂಡ ಆ ಸಿನಿಮಾ ನೋಡ್ತೀನಿ, ಅವರು ನನ್ನ ಸಿನಿಮಾ ನೋಡ್ತಾರೆ ಅಂತೇಳಿ ಅವ್ರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. 45ಕ್ಕಾಗಲಿ ಮಾರ್ಕ್ಗಾಗಲಿ ಯಾವುದೇ ರೀತಿಯಾದಂಥ ಗುದ್ದಾಟ ಇಲ್ಲ. ಇಬ್ಬರು ಫ್ರೆಂಡ್ಲಿಯಾಗಿ ಬಂದಿದ್ದಾರೆ. ನಾವು ಎಲ್ಲ ಸಿನಿಮಾನ ನೋಡ್ತೀವಿ, ಹಾಗಾಗಿ ಅದರ ಸಮಸ್ಯೆ ಇಲ್ಲ. ನೀವು ನಾನು ಅದನ್ನು ಹೇಳಕ್ಕೆ ಬಂದೆ, ಪೈರಸಿ ದೊಡ್ಡ ಭೂತವಾಗಿ ಕಾಡ್ತಾ ಇದೆ ಮೇಡಮ್. ಅದನ್ನು ಪೈರಸಿ ನಿಮಗೆ ನಾನು ಸುದೀಪ್ ಅವ್ರ ಸಿನಿಮಾಗೆ ಮಾತ್ರ ಹೇಳ್ತಾ ಇಲ್ಲ, ಕನ್ನಡ ಚಿತ್ರರಂಗಕ್ಕೆ ಪೈರಸಿ ಅನ್ನೋದು ದೊಡ್ಡ ಪೆಡಂಭೂತವಾಗಿದೆ. ಇವಾಗ ನಿಮ್ಮ ರಿಪೋರ್ಟ್ರಿಗೆ ಬಂದ ಪ್ರಕಾರ 20,000ಕ್ಕೂ ಹೆಚ್ಚು ಡೆವಿಲ್ ಸಿನಿಮಾದ ಪೈರಸಿಗಳನ್ನ ಲಿಂಕ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಇವಾಗ ಗೊತ್ತಾದಂಥ ವಿಷಯ. ಯಾಕೆ? ಡೆವಿಲ್ ಕನ್ನಡ ಸಿನಿಮಾ ಅಲ್ವಾ? ನಾವು ಅದ್ರ ಬಗ್ಗೆ ಏನಾರು ಮಾತಾಡಿದ್ದೀವ? ಇಲ್ವಲ್ಲ. ಅದನ್ನು ನೀವು ತಪ್ಪಾಗಿ ಅರ್ಥೈಸ್ಕೊಳ್ಳೋದು. ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಎತ್ಕಡ್ತಾವ್ರೆ, ನಾವಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ನಾವು ಕೂಡ ಅದನ್ನೇ ಪ್ರತಿಪಾದಿಸ್ತೀವಿ. ಸರ್, ಏನು ಗೊತ್ತಾ, ಪೈರಸಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಪೈರಸಿ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಯಾಕೆ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಬೇಕಿತ್ತು ಅನ್ನೋಂಥದ್ದು ಅವರ ಅಭಿಮಾನಿಗಳು ಕೇಳ್ತಿದ್ದಾರೆ. ಖಂಡಿತವಾಗಿ ಈಗ ನೀವು ಅದನ್ನು ಹೇಳಿದ್ರಲ್ವಾ, ಇದಕ್ಕೆ ಏನು ಉತ್ತರ ಅಂತ ನಾವು ಅಭಿಮಾನಿಗಳಾಗಿ, ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿ ನಾವು ಹೇಳ್ತಾ ಇದ್ದೀವಿ, ಇದು ಪೈರಸಿ ಕೊಟ್ಟಂಥ ಉತ್ತರ. ನೀವು ಇದನ್ನಲ್ಲ, ನೀವು ಪೈರಸಿ ಅಂತಲೇ ಹೇಳ್ಬೇಕಿತ್ತಲ್ಲ ಸರ್ ಅಂತ ಮುಂದಿನ ದಿನಗಳಲ್ಲಿ ನೀವು ಸುದೀಪ್ ಅವ್ರಿಗೆ ಕೇಳಿದಾಗ ದೀಪಣ್ಣನೇ ಹೇಳ್ತಾರೆ. ಖಂಡಿತವಾಗಿ ನೀವು ಅವ್ರ ಹತ್ರದಿಂದ ಒಂದು ಉತ್ತಮವಾದ ಏನು ಉತ್ತರ ಬರುತ್ತೆ ಅದನ್ನು ನೀವು ತಾನೇ ಪಡ್ಕೋತೀರಾ, ಜನಗಳ ಮುಂದೆ ಇಡ್ತೀರಾ. ಆಗಾಗಲೂ ಕೂಡ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾಕೆ ಅಂತಂದರೆ ಇವತ್ತವರೆಗೆ ನಾವು ಅದೇ ಥರ ದರ್ಶನ್ ಫ್ಯಾನ್ಸ್ಗಾಗಲಿ, ದರ್ಶನ್ ಸರ್ಗಾಗಲಿ, ಸುದೀಪ್ ಅವರಾಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ ಯುದ್ಧ ಮಾಡಲೇಬೇಕು ಅಂತಿದ್ರೆ ಇಷ್ಟು ದಿನ ಕಾಯ್ಬೇಕಿರ್ಲಿಲ್ವಲ್ಲ, ಇಷ್ಟು ವರ್ಷಗಳು ಕಾಯ್ಬೇಕಿರ್ಲಿಲ್ವಲ್ಲ. ಇವಾಗಲೂ ನಾವು ಅಣ್ಣ ತಮ್ಮಿದ್ರಾಗಿದ್ದೀವಿ, ಜೊತೆಗಿದ್ದೀವಿ. ಇವ್ರು ಹೇಗೆ ದಚ್ಚು ಕಿಚ್ಚ ಈಗ ಎಲ್ಲರೂ ಜೊತೆಗೆ ಇರ್ತೀರಾ. ಸಿನಿಮಾ ಪ್ರಚಾರ ಅಂತ ಬಂದಾಗ, ಸಿನಿಮಾ ರಿಲೀಸ್ ಹತ್ರ ಅಂತ ಬಂದಾಗ ಮಾತ್ರ ಈ ರೀತಿ ಶುರುವಾಗುತ್ತೆ ವಾದ ವಿವಾದ. ಅದು ಇವಾಗ ಅವರು ಒಪ್ಪೋಕೆ ರೆಡಿ ಇಲ್ಲ, ನಾವು ಒಪ್ಪೋಕೆ ರೆಡಿ ಇಲ್ಲ. ನಾವು ಮಾಡ್ತಾ ಇದ್ದೀವಿ, ರಿಯಲ್ ಫ್ಯಾನ್ಸ್ ಅಂತ ಏನಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಅವರು ಒಪ್ತಾ ಇಲ್ಲ, ನಾವು ಕೂಡ ಒಪ್ಪಲ್ಲ. ಇವಾಗ ನೀವೇನು ಒಂದಷ್ಟು ವಲ್ಗರ್ ಕಮೆಂಟ್ಸ್ಗಳನ್ನ ನೋಡ್ತೀರಾ, ಅದು ಈ ಮುಂಚೆನೂ ದರ್ಶನ್ ಸರ್ ಅಭಿಮಾನಿಗಳು ಅಂತ ಕೊಟ್ಟರು ಅಲ್ವಾ? ಅದಲ್ಲ ಅಲ್ವಾ? ಅವ್ರು ಏನು ಹೇಳಿದ್ರು, ಇವರಲ್ಲ, ಇವ್ರು ನಮ್ಮ ಫ್ಯಾನ್ಸ್ ಅಲ್ಲ, ಇವರು ಇದಕ್ಕಂತಾನೆ ಸತ್ಯ ಅದು. ಇವತ್ತು ನರೇಂದ್ರ ಮೋದಿ ಅವ್ರನ್ನ ಬೈಯೋರಿದ್ದಾರೆ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ, ಹೌದಾ ಇಲ್ವಾ? ಮಹಾತ್ಮ ಗಾಂಧಿ ನಾವು ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಹೇಳ್ತಾ ಇದ್ದೀವಿ. ಆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿನ ಇವತ್ತು ಬೈದ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋರಂಥ ಸೋಷಿಯಲ್ ಮೀಡಿಯಾ ಇದೆಯಾ? ದರ್ಶನ್ ಸುದೀಪ್ನ ಬಿಡ್ತಾರಾ? ಹೌದಾ ಇಲ್ವ ಹೇಳಿ? ಇದಕ್ಕೆ ಉತ್ತರ ಇಲ್ಲೇ ಸಿಗುತ್ತೆ. ದಯವಿಟ್ಟು ನಾವು ಅಭಿಮಾನಿಗಳಾದರೂ ಶಾಂತ ರೀತಿಯಾಗಿ ವರ್ತಿಸ್ಬೇಕು ಅಭಿಮಾನಿಗಳಾದ್ರೆ ಅವರು ಅಷ್ಟೇ, ಬೇರೆ. ಈಗ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಜೊತೆಗೆ ಧನ್ವೀರ್ ಅವರು ಪೋಸ್ಟ್ ಮಾಡಿದ್ರು, ಕಾಡಲ್ಲಿ ಎಷ್ಟೇ ಪ್ರಾಣಿಗಳಿರ್ಬೋದು, ರಾಜ ಅನ್ನುವಂಥದ್ದು ಒಂದೇ ಇರುತ್ತೆ, ಅದು ನಮ್ಮ ಡಿ ಬಾಸ್ ಅನ್ನುವಂಥ ಅರ್ಥದಲ್ಲಿ ನೆನ್ನೆ ಒಂದು ಸಾಂಗ್ ಮೂಲಕ ಅವ್ರು ಹಾಕೊಂಡಿದ್ರು. ಏನು ಹೇಳ್ತೀರಾ ಅಂತ ಮೇಡಮ್? ಈಗ ಅವ್ರ ಬಾಸ್ನ ಇರ್ಬೋದು, ಅವ್ರ ಅಣ್ಣನಾಗಿರ್ಬೋದು, ಅವ್ರ ಬಾಸ್ ಅಂತಾರೆ, ಅದೇ ಮಾಮೂಲಿ ಅದು. ಈಗ ನಾವು ನಮ್ಮ ಸುದೀಪ್ ಅಣ್ಣವ್ರನ್ನ, ಪ್ರದೀಪ್ ಅಣ್ಣವ್ರನ್ನ ಅವರು ಬಾಸ್ ಅಂತ ಹೇಳ್ತೀವಿ. ಅದೇನು ಮಾಡೋಕ್ಕಾಗಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಇವಾಗ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ದಾರೆ, ಅವರು ಆಚೆ ಕಡೆ ಇದ್ದಾಗ ಹೇಳ್ಬೋದಾಗಿತ್ತು, ಇವ್ರು ಒಳಗಡೆ ಹೋದಾಗ ಹೇಳಿದ್ದಾರೆ ಅಂತ. ಅದು ಹೇಳೋದಾಗಿರಿ ಇಷ್ಟು ಸಹ ಬೇಕಾಗಿರಲಿಲ್ಲ. ಪ್ರತಿಯೊಂದು ಸ್ಟೇಟ್ಮೆಂಟಲ್ಲೂ ಸಹ ದರ್ಶನ್ ಸರ್ ಪರವಾಗಿ ಮಾತಾಡಿದ್ದಾರೆ ಹೊರತು ದರ್ಶನ್ ಸರ್ ವಿರುದ್ಧ ಒಂದು ಮಾತಾಡಿಲ್ಲ. ಇದು ಇವ್ರಿಗೆ ಸಂಬಂಧಪಡೋದಲ್ಲ. ಅಂದರೆ ಈಗ ಸುದೀಪ್ ಅಣ್ಣನ ಹತ್ರನೇ ಅದು ನೆಕ್ಸ್ಟು ನೀವು ನಿರೀಕ್ಷೆ ಮಾಡ್ಬೋದು ಆ ಉತ್ತರನ. ಈಗ ವೈಯಕ್ತಿಕವಾಗಿ ಸಾರಥಿ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಆ ರೀತಿ ಘಟನೆ ಆದಾಗ ಸಮಸ್ಯೆ ಬಗೆಹರಿಸೋಕ್ಕೆ ಒಂದಷ್ಟು ಮುಂದೆ ಬಂದಿದ್ದು ಸುದೀಪ್ ಅವರೇ. ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿ ಇರಬಹುದು, ಜೊತೆಗೆ ಮಾತನಾಡಿದ್ದು ಅನ್ನುವಂಥದ್ದು ಸುದೀಪ್ ಅವರೇ ಅನ್ನುವಂಥದ್ದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈಗ ಸುದೀಪ್ ಅಭಿಮಾನಿಗಳು ಸಹ ಪೋಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಏನು ಹೇಳ್ತೀರಾ ಅವ್ರ ಅಭಿಮಾನಿಗಳಿಗೆ? ಅವ್ರ ಅಭಿಮಾನಿಗಳಿಗೆ ಏನು ಹೇಳ್ತಾರೆ? ನಿದರ್ಶನ
ಇವಾಗ ಸುದೀಪ್ ಅವರು ಎಷ್ಟು ಈಗ ಯಾಕೆ ಮಾತಾಡಬೇಕಿತ್ತು ಅಂತ. ಇವಾಗ ಅವ್ರಿಗೆ ಮಾತಾಡಿರೋದಲ್ಲ, ನೀವ್ಯಾಕೆ ಅವ್ರಿಗೆ ಅಂತ ತಗೋತಾ ಇದ್ದೀರಾ? ದರ್ಶನ್ ಸರ್ಗಾಗಲಿ, ದರ್ಶನ್ ಸರ್ ಅಭಿಮಾನಿಗಳಾಗಲಿ, ಅವರು ಯಾವತ್ತೂ ಅವ್ರ ನೋವು ಆಗೋಂಗೆ ಮಾತಾಡಿಲ್ಲ, ಮುಂದೆನೂ ಮಾತಾಡಲ್ಲ. ಇದು ಒಬ್ಬ ಸುದೀಪ್ ಅವರ ಅಭಿಮಾನಿಯಾಗಿ ನಾನು ಘಂಟಾಘೋಷವಾಗಿ ಹೇಳ್ಕೊತೀನಿ. ಇವತ್ತಲ್ಲ, ನೀವು ಸುದೀಪ್ ಸರ್ ಕಡೆಯಿಂದ ಏನು ಆನ್ಸರ್ ತೊಗೊಂಬರ್ತೀರಾ ಅದಾದಮೇಲೂ ನನಗೆ ಫೋನ್ ಮಾಡಿ ಇದೇ ಥರ ಬಂದು ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತೀನಿ. ಯಾಕೆಂದರೆ ಸಾಧ್ಯನೇ ಇಲ್ಲ, ಅವ್ರು ಆ ಥರ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಕೆಳಮಟ್ಟಕ್ಕೆ ಹೋಗೋ ಅಂಥ ವ್ಯಕ್ತಿನೂ ಅಲ್ಲ ನಮ್ಮ ಬಿಗ್ ಬಾಸ್. ಅದನ್ನು ನಾವು ಓಪನ್ ಆಗಿ ಹೇಳ್ತೀನಿ, ಅದನ್ನು ನೀವು ತಿಳ್ಕೊಳ್ಳಿ. ಇವೆಲ್ಲಿ ಬೇಕಾದ್ರೂ ಚರ್ಚೆ ಮಾಡಿ, ಅದಲ್ಲ. ನಾವು ನಮ್ಮ ವೈಯಕ್ತಿಕವಾಗಿ ಏನು ಬೇಕು ಅದನ್ನು ಅವರ ಮಾತುಗಳನ್ನ ತಿರ್ಚ್ಕೊಳ್ಳೋದಾದರೆ ಪ್ರತಿಯೊಬ್ಬರ ಮಾತುಗಳನ್ನ ನಾವು ತಿರ್ಚ್ಬೋದು. ಓಕೆ, ಈಗ ಕೊನೆಯದಾಗಿ ಇಬ್ಬರು ಅಭಿಮಾನಿಗಳು ಇಲ್ಲೇ ಇದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಚಿತ್ರಾಂಗನ ಹಿತದೃಷ್ಟಿಯಿಂದನೂ ಇಟ್ಕೊಂಡು ಏನು ಹೇಳ್ತೀರಾ? ಯಾಕಂದರೆ ಸಿನಿಮಾ ಕೂಡ ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಅದೇ ಈಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಪೈರಸಿ ಇದ್ರೂ ಸಹ ಥಿಯೇಟ್ರಲ್ಲಿ ಒಳ್ಳೆ ಪ್ರದರ್ಶನ ಕಾಣ್ತಿದೆ. ನೆಕ್ಸ್ಟ್ ಈಗ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಅಂತ ಅಷ್ಟೇ. ನಾನು ಹೇಳೋದಿಷ್ಟೇ, ಅಂದರೆ ನಾವೆಲ್ಲರೂ ಸೇರ್ಕೊಂಡು ಹೇಳೋದಿಷ್ಟೇನೆ. ಏನಪ್ಪ ಅಂತಂದರೆ ಡೆವಿಲ್ ಸಿನಿಮಾಗೂ ಕೂಡ ನಮ್ಮ ಸ್ನೇಹಿತರೇನೆ ಕಿಚ್ಚ ಸುದೀಪ್ ಅವ್ರ ಅಭಿಮಾನಿಗಳು ಬಂದು ನೋಡಿರೋದಿದೆ. ಬಂದು ನೋಡ್ಬಿಟ್ಟು ಟಿಕೆಟ್ ತಗೊಂಡು ಅಲ್ಲ ಇವ್ರು ಓಕೆ, ನನ್ನ ಸ್ನೇಹಿತರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ರಿಯಲ್ ಫ್ಯಾನ್ಸ್ಗಳು ಬಂದು ನಮ್ಮ ಜೊತೆಲೇ ಕುತ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ್ದಂಥದ್ದಿದೆ. ಸೊ ನಾವು ಕೂಡ ಮಾರ್ಕ್ ಸಿನಿಮಾಗೆ ನಾವು ಕೂಡ ಸಪೋರ್ಟಿವ್ ಆಗೇನೆ ನಿಂತ್ಕೋಬೇಕು ಅನ್ನೋದೇ ನಮ್ಮ ಭಾವನೆ ಕೂಡ. ಆದರೆ ಕಿಚ್ಚ ಸುದೀಪ್ ಅವರು ಇದಕ್ಕೊಂದು ಸ್ಪಷ್ಟನೆ ಕೊಟ್ಟಾಗ ಅಲ್ಲ ಅದು ಬಿಡಿ, ನಾವು ನೋಡಿದ್ರು ನೋಡಲಿಲ್ಲ ಅಂದ್ರು ಅವರವರ ಅಭಿಮಾನಿಗಳು ಅವ್ರವ್ರು ನೋಡ್ಕೊತಾರೆ, ಅವ್ರವ್ರು ಗೆಲ್ಲಿಸ್ತಾರೆ, ಅವರವರ ಒಂದು ಏನಂತಾರೆ ಅವರ ಬಾಸ್ಗಳನ್ನ ಹೀರೋಗಳನ್ನ ಗೆಲ್ಲಿಸ್ತೀವಿ ಯಾರೇ ಆದರೂ ಕೂಡ. ಆದರೆ ನಮ್ಗೇನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗಳು ನಮ್ಮ ಜೊತೆಗೆ ಬಂದರು, ನಿಂತ್ಕೊಂಡ್ರು, ಎಲ್ಲ ಆಯಿತು. ಈಗ ಎಲ್ಲ ಆಗಿ ಮಾರ್ಕ್ ಸಿನಿಮಾ ಬರ್ತಾ ಇದೆ ಗುರು, ಇದಕ್ಕೆ ನಿಂತ್ಕೋಬೇಕು ನಾವು ಅನ್ನೋಂಥ ಮೂಮೆಂಟಲ್ಲಿ ಇದು ಒಂದೇ ಒಂದು ಮಾತಿದೆಯಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ, ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕಿಚ್ಚ ಸುದೀಪಣ್ಣ ಇದಕ್ಕೆ ದಯವಿಟ್ಟು ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಟ್ರೆ ನಮ್ಗಂದರೆ ನಮ್ಮ ಡಿ ಬಾಸ್ನ ಯಾವ ಥರ ಒತ್ಕೊಂಡು ಮೆರೆಸ್ತಾ ಇದ್ದೀವಿ ನಾವು, ಅದೇ ಥರ ಕಿಚ್ಚ ಸುದೀಪಣ್ಣನ್ನು ಡಿ ಬಾಸ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಇಲ್ಲ. ಇದು ನಮ್ಮ ಕನ್ನಡ ಸಿನಿಮಾ ರಂಗ, ನಮ್ಮ ಕನ್ನಡ ಇಂಡಸ್ಟ್ರಿ. ಸೊ ಯಾವುದೋ ನಾವು ಹಿಂಗೆಲ್ಲ ನಾವೇ ಫ್ಯಾನ್ಸ್ ವಾರ್ಗಳು ಇನ್ನೊಂದು ಮತ್ತೊಂದು ಮಾಡ್ಕೊತಾ ಇರೋದ್ರಿಂದನೇ ಹೊರ್ಗಿನ ರಾಜ್ಯದವರು ತಮಿಳು, ತೆಲುಗು, ಹಿಂದಿ, ಮರಾಠಿ ಅಂದ್ಕೊಂಡು ಎಲ್ಲರೂ ಬಂದು ಬೆಂಗಳೂರಿನಲ್ಲಿ ಆಳ್ತಾ ಇದ್ದಾರೆ. ನೋಡ್ತಾ ಇದ್ದಾಗ ಕೊತ ಕುದೀತಾ ಇರುತ್ತೆ. ಓಕೆನಾ, ಯಾವುದೋ ಈಗ ಮೊನ್ನೆ ಬಂತು ಅಖಂಡ, ಓಕೆ ಚೆನ್ನಾಗಿತ್ತ ನೋಡೋಣ, ಓಕೆನಾ. ದುರಂತ ಏನಪ್ಪ ಅಂತಂದ್ರೆ ನಮಗೆ ಬಂದು ಥಿಯೇಟರ್ಗಳು ಸಿಗ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತಂದಾಗ ಈಗ 45 ಅಂತ ಅದ್ಭುತವಾದಂಥ ಟ್ರೈಲರ್ ಕೊಟ್ಟಿದ್ದಾರೆ. ಮಾರ್ಕ್ಸ್ ನೋಡಿದ್ರೆ ಏನೋ ಡಿಫ್ರೆಂಟಾಗಿ ಕೊಟ್ಟವನೇ ಗುರುಗು ಡೈರೆಕ್ಟ್ರು ಅನ್ನೋ ಫೀಲ್ ಬಂದ್ಬಿಡುತ್ತೆ. ಗೂಸ್ ಬಂಪ್ಸ್ ಬರೋ ಥರ ಇದೆ. ನಮ್ಮ ಡೆವಿಲ್ ಆಗ್ಬೋದು, ಎಲ್ಲನೂ ಚೆನ್ನಾಗಿ ಬರ್ತಾ ಇರೋಂಥ ಮೂಮೆಂಟಲ್ಲಿ KD ಆಗ್ಬೋದು, ಇನ್ನೊಂದು ಮತ್ತೊಂದು. ಈ ಯಾವುದೋ ಬೇರೆ ನಾವು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇರೋದ್ರಿಂದನ ಯಾರೋ ಮೂರನೇ ವ್ಯಕ್ತಿಗಳು ಬಂದ್ಬಿಟ್ಟು ಇಲ್ಲಿ ಆಳ್ತಾ ಇದ್ದಾರೆ ಬೆಂಗಳೂರನ್ನ. ಏನು ಹೇಳಿ ಆಳ್ತಾ ಇದ್ದಾರೆ. ನಮಗೆ ಸಿಗದಂಗೆ ನಮ್ಮ ಜಾಗದಲ್ಲಿ ಇದ್ಕೊಂಡು ನಮಗೆ ಥಿಯೇಟ್ರ್ ಸಿಗದಂಗೆ ಬೇರೆಯವರೆಲ್ಲ ಬಂದು ಇದನ್ನ ಮಾಡ್ತಾ ಇರ್ಬೇಕಾದ್ರೆ, ಅದೇ ನಾನೆಲ್ಲ ಹೋಗ್ಲೇ ಹೇಳಿದೆ, ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಬೇರೆಯವ್ರು ಬಂದು ಹಿಂಗೆ ಮೇಡಮ್ ಅವ್ರು ಹೇಳ್ತಾ ಇರೋದು ಇವತ್ತಿನ ಕಾಲಘಟ್ಟಕ್ಕೆ ಮಾತ್ರ ಅಲ್ಲ, ರಾಜ್ಕುಮಾರ್ ಕಾಲದಲ್ಲೂ ಪರಭಾಷೆಗಳು ಪರಭಾಷೆ ಅವಳಿ ಈ ಲೆವೆಲಿಗೆ ಇರಲಿಲ್ಲ. ಪರಭಾಷೆ ಅವಳಿ ರಾಜ್ಕುಮಾರ್ ಅವರು ಅಂತಂದ್ರೆ ಮಾಹಿತಿಯ ಕೊರತೆ ಇದೆ, ಇವ್ರಿಗೆ ಮಾಹಿತಿಯ ಕೊರತೆ ಇದೆ. ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ, ಹೊರಗಡೆ ಹೋಗ್ತಿರೋರೇ ನಮ್ಮವರು, ಡಿ ಬಾಸ್ ಒಬ್ರು ಬಿಟ್ರೆ ಇನ್ ಯಾವ ನಟರು ಇದಾರೆ ತೋರಿಸಿ. ನಮ್ಮ ಪ್ರೊಡ್ಯೂಸರು, ನಮ್ಮ ಟೆಕ್ನಿಷಿಯನ್ಸು, ನಮ್ಗಳನ್ನ ಹಾಕೊಂಡು ಮಾಡ್ತಿರೋಂಥವ್ರು ಯಾರು ಇದಾರೆ ತೋರಿಸಿ. ಮೊದಲಿಂದನೂ ಕನ್ನಡಕ್ಕಾಗಿನೇ ಉಳಿದಿರ್ತಕ್ಕಂಥ ಒಬ್ಬ ನಟ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ ದರ್ಶನ್ ರವರು, ಡಿ ಬಾಸ್ ಅವರು. ಓಕೆನಾ, ಕನ್ನಡ ಬಿಟ್ಟು ಕನ್ನಡ ಟೆಕ್ನಿಷಿಯನ್ಸ್ ನೋಡಿ ಮೇಡಮ್ ನವ್ರೆ, ಈಗ ಡೆವಿಲ್ ಸಿನಿಮಾ ಸರ್ ಈಗ ಟಾಪಿಕ್ ಬೇರೆ ಕಡೆ ಹೋಗ್ತಾ ಇದೆ. ಏನ್ ಗೊತ್ತಾ, ಟಾಪಿಕ್ ಬೇರೆ ಕಡೆ ಹೋಗ್ತಾ ಇದೆ. ಒಂದ್ ನಿಮಿಷ ಟಾಪಿಕ್ ಬೇರೆ ಕಡೆ ಹೋಗ್ತಿದೆ. ಹೌದು, ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗ್ಬೇಕಷ್ಟೇ. ನಾವು ಸದ್ಯಕ್ಕೆ ಮಾತಾಡ್ತಿರೋದು ಸ್ಟಾರ್ ವಾರ್, ಫ್ಯಾನ್ ವಾರ್ ಅಷ್ಟೇ. ಈಗ ಕೊನೆಯದಾಗಿ ಏನಂದ್ರೆ, ನೀವು ಹೇಳ್ತಾ ಇರೋದು ಸುದೀಪ್ ಸರ್ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋದು, ಅದು ಒಂದು ಟ್ವೀಟ್ ಆದ್ರೂ ಮಾಡ್ಲಿ ಅಥವಾ ಏನಾದ್ರೂ ಹೇಗಾದ್ರೂ ಒಂದು ರಿಯಾಕ್ಟ್ ಮಾಡಬೇಕು ಅಂತ. ನಾವು ನಿಜವಾದ ದರ್ಶನ್ ಫ್ಯಾನ್ಸ್ ಆಗಿ ನಾವು ಸುದೀಪ್ ಸರ್ನ ಇಷ್ಟಪಡ್ತೀವಿ. ಬಟ್ ಆದರೆ ನಿನ್ನೆ ಮಾತಾಡಿರೋದು ಒಂದು ಕ್ಲಾರಿಟಿ ಕೊಟ್ಟಾಗ ಅದು ಪೈರಸಿಗೆ ಹೇಳಿ ತೊಂದರೆ ಇಲ್ಲ. ಆ ಥರ ಹೇಳಿದಾಗ ನಮಗೇನಾಗುತ್ತೆ, ನಾವು ಇದುವರೆಗೂ ನಾವು ಇದು ಮಾಡಿಲ್ಲ. ಮ್ಯಾಕ್ಸ್ಗೂ ನಾವು ಫಸ್ಟ್ ಡೇ ಹೋಗ್ತೀವಿ, ಎಲ್ಲನೂ ನೋಡ್ತೀವಿ, 45 ನೋಡ್ತೀವಿ. ಬಟ್ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಇದು ಮಾಡಿದ್ದಾರೆ, ನಮಗೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಬಟ್ ನಾವು ತಗೊಳ್ಳೋದು ಬೇಡ, ಹೇಳಿ ಒಂದು 100 ಜನ ನಿಮಗೆ ಅಂತ ಹೇಳಿದಾಗ ತಗೊಳ್ಳೇಬೇಕಾಗುತ್ತೆ. ನಿಮಗೆ ಅಂತ ಹೇಳಿರೋದಕ್ಕೂ ಹೆಚ್ಚಾಗಿ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ. ಒಂದ್ ನಿಮಿಷ ತಡ್ರಿ. ವಿಜಯಲಕ್ಷ್ಮಿ ಮೇಡಮ್ ರಿಯಾಕ್ಟ್ ಮಾಡಿರೋದು ಅವ್ರಿಗೆ ಅಂತ ನೀವ್ ಹೆಂಗ್ ಹೇಳ್ತೀರಿ? ಅಂದ್ರೆ ಮೀನ್ಸ್ ನೀವಂತಲ್ಲ. ಸೊ ಇಟ್ಸ್ ಎ ಬೇಸಿಕ್ ಕಾಮನ್ ಸೆನ್ಸ್ ಅದು. ಓಕೆ, ಇಟ್ಸ್ ಅನ್ ಕಾಮನ್ ಸೆನ್ಸ್. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ. ಇಲ್ಲ ವಿಜಯ ಒಂದ್ ನಿಮಿಷ
ನಿಮಿಷ ಕಾಮನ್ ಸೆನ್ಸ್ ಅಲ್ವೇ ಅಲ್ಲ. ಡಿ ಬಾಸ್ ಗನಿಮಿಗಳು ಒಬ್ರು ಇಬ್ರಲ್ಲ, ಡಿ ಬಾಸ್ ಗನಿಮಿಗಳು ಒಬ್ರು ಇಬ್ರಲ್ಲ, ತುಂಬಾ ಜನ ಇದ್ದಾರೆ. ಎಷ್ಟೋ ಜನ ಅವ್ರ ಆಪೋಸಿಟ್ ಸಿನಿಮಾ ಬಿಡ್ತೀನಿ ಅಂತ ಅಲ್ಲಲ್ಲ, ಓಕೆ, ಎಷ್ಟೋ ಜನ ತುಂಬಾ ಜನ ಇದ್ದಾರೆ. ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅಂತ ಅಲ್ಲ, ತುಂಬಾ ಜನ ಅವ್ರ ವಿರುದ್ಧ. ಸುದೀಪ್ ಅವ್ರು ರಿಯಾಕ್ಟ್ ಮಾಡಿದ್ಮೇಲೆ ಯಾಕೆ ಮಾಡ್ಬೇಕಿತ್ತು ಮತ್ತೆ? ಇಟ್ಸ್ ಅನ್ ಕ್ವಶನ್ ಅಲ್ವಾ? ಅಲ್ಲಲ್ಲ, ಈಗ ಸುದೀಪ್ ಅವರು ಈಗ ಸ್ಪಷ್ಟನೆ ಕೊಡ್ಬೇಕು. ಒಂದು ನಮ್ಗೆ ಹೇಳಿದ್ರ, ಡಿ ಬಾಸ್ ಫ್ಯಾನ್ಸ್ಗೆ ಹೇಳಿದ್ರ, ಅಥವಾ ಯಾರು ಪೈರಸಿ ಮಾಡ್ತಾರೆ ಅವ್ರಿಗೆ ಹೇಳಿದ್ರ, ಅದು ಒಂದು ಸ್ಪಷ್ಟನೆ ಕೊಡ್ಬೇಕು. ಒಂದ್ ವೇಳೆ ಪೈರಸಿ ಮಾಡೋರ್ಗೆ ಹೇಳಿದ್ರೆ ಅದು ಓಕೆ, ಬಟ್ ನಾವು ಇನ್ನು ಮುಂದೋಗ್ತೀವಿ ಅನ್ನೋದು ಒಬ್ಬ ಸ್ಟಾರ್ ನಟನಾಗಿ ಸುದೀಪ್ ಅಣ್ಣನ ಬಾಯಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಅವರು ಆ ರೀತಿ ಹೇಳಿದಾಗ ಅವ್ರ ಜೊತೆ ಇದ್ದಂತವ್ರು ಫ್ಯಾನ್ಸ್ಗಳು ಇನ್ನೂ ಒಂದು 100 ಹೆಜ್ಜೆ ಮುಂದೆ ಹೋಗ್ತಾರೆ. ಸೊ ಅದನ್ನ ಹೇಳಬಾರ್ದು. ಏನ್ ಗೊತ್ತಾ, ಈಗ ಈ ರೀತಿ ಅದಿರ್ಲಿ ಬಾಸಿಸಮ್ ಅದೆಲ್ಲ ಇರ್ಲಿ, ಒಂದೇ ನಿಮಿಷ. ಮತ್ತೆ ಈಗ ಹೇಳಿದ್ವಿ ಗೊತ್ತಾ ನಾವು, ಸುದೀಪ್ ಅಣ್ಣ ಒಂದು ಸ್ಪಷ್ಟನೆ ಕೊಡಿ ಅಂದ್ರೆ, ಇದು ನಮ್ಗೆ ಘಾಸಿ ಆಗಿದೆ ನಮ್ಮ ಮನಸ್ಸಿಗೆ, ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ವಿ. ಇದನ್ನ ಕೆಲವರು ಈಗ ನಾವು ಮಾತಾಡ್ತಾ ಇದ್ದೀವಿ ನೋಡಿ, ಇವರು ಬನ್ನಿ ಸರ್ ನೀವು ಬನ್ನಿ ಅಲ್ವಾ, ನಿಮಗೂ ಅದು ಮನಸ್ಸಿನಲ್ಲಿ ಇದೆ ತಾನೆ. ಸೊ ಸ್ಪಷ್ಟನೆ ಕೊಡಿ ಅಂತ ಅಂದ್ವಿ. ನಮ್ಮ ಮನಸ್ಸಿಗೆ ಸುದೀಪ್ ಅವರನ್ನ ನಾವು ಕೂಡ ಎತ್ಕೊಂಡು ಮೆರೆಸಬೇಕು ಅನ್ನೋದು ನಮಗೂ ಕೂಡ ಇದೆ. ದಚ್ಚು ಕಿಚ್ಚ ಒಂದ್ ನಿಮಿಷ ಓಕೆನಾ, ನಾವು ಕೂಡ ಸುದೀಪ್ ಅಣ್ಣನ ಮೇಲ್ಗಡೆ ಹೊತ್ಕೊಂಡು ಮೆರೆಸಬೇಕು ಅನ್ನೋದು ನಮಗೂ ಇದೆ. ಸೊ ಹಾಗಾಗಿ ಸುದೀಪ್ ಅಣ್ಣ ನಮ್ಗೆಲ್ಲ ಒಂದ್ ಕಡೆ ಘಾಸಿ ಆಗಿದೆ, ದಯವಿಟ್ಟು ಅದಕ್ಕೆ ಸ್ಪಷ್ಟನೆ ಕೊಡಿ ಅಂತ ನಾವೆಲ್ಲರೂ ಸೇರ್ಕೊಂಡು ಫ್ಯಾನ್ಸ್ಗಳೆಲ್ಲ, ಅಂದ್ರೆ ಸುದೀಪ್ ಅಣ್ಣನ ಫ್ಯಾನ್ಸ್ ಆಗ್ಬೋದು, ದರ್ಶನ್ ಅವರ ಫ್ಯಾನ್ಸ್ ಆಗ್ಬೋದು, ಎಲ್ಲರೂ ಸೇರ್ಕೊಂಡು ಹೇಳ್ತಾ ಇದೀವಿ. ಅದನ್ನ ಈಗ ಹೇಳಿದೀವಲ್ಲ, ಇದನ್ನ ಕೆಲವು ಕಿಡಿಗೇಡಿಗಳು ಕಾಯ್ತಾ ಇರ್ತಾರೆ ಒಂಥರ ಹುಡುಕ್ತಾ ಇರ್ತಾರೆ ಹಿಂಗೆ, ಹುಡುಕ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಈ ತರ ಮಸಾಲ ಹಾಕೋದು. ನೋಡಪ್ಪ ಇವ್ನು ಹೇಳದ್ನಂತೆ ಅದಕ್ಕೆ ಸುದೀಪ್ ಅಣ್ಣ ಕೇಳ್ಬೇಕಂತ ಹೋಗಲೆ. ಇದು ಸುದೀಪ್ ಅಣ್ಣನ ಫ್ಯಾನ್ಸ್ಗಳು ಬಾಯಲ್ಲಿ ಬರಲ್ಲ, ಇದು ಪಾಯಿಂಟ್ ಟು ಬಿ ನೋಟೆಡ್. ಸುದೀಪ್ ಅಣ್ಣನ ಫ್ಯಾನ್ಸ್ ಬಾಯಲ್ಲಿ ಬರಲ್ಲ, ಸುದೀಪ್ ಅಣ್ಣನ ಬಾಯಲ್ಲೂ ಬರಲ್ಲ, ರಿಯಲ್ ಫ್ಯಾನ್ಸ್ಗಳು ಯಾರಿದ್ರು ಬರಲ್ಲ. ಕೆಲವರು ಇರ್ತಾರೆ, ಅಂದ್ರೆ ಅವ್ರಿಗೆ ಹೆಂಗ್ ಆಗೋಗ್ಬಿಟ್ಟಿದ್ದಾರೆ ಅಂದ್ರೆ ಮೇಡಮ್ನವ್ರೆ, 1.5 GB 2 GB ನೆಟ್ ಸಿಗ್ತಾ ಇದೆ ಈಗ. ಅದರಲ್ಲೂ ಕೂಡ ಈಗ ಇನ್ನೊಂದು ಏನಾಗ್ಬಿಟ್ಟಿದೆ, ಒಂದು 55 ರೂಪೀಸ್ ರೀಚಾರ್ಜ್ ಮಾಡಿಸ್ಕೊಂಡ್ಬಿಟ್ರೆ ನಿಮಗೆ ಅನ್ಲಿಮಿಟೆಡ್ ಡಾಟಾ 1 ತಿಂಗಳು ಫುಲ್ಲು, 55ನೋ 60ನೋ. ಸೊ ನಾನು ಮಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾಂಟ್ರವರ್ಸಿ ಆಗ್ತಾ ಇರುತ್ತೆ, ಯಾರಾದರೂ ಆಗಲಿ, ಇಲ್ಲಿ ಸುದೀಪ್ ಅವ್ರ ಕಾಂಟ್ರವರ್ಸಿ ಆಯ್ತಾ, ಸುದೀಪ್ ಅವ್ರಿಗೆ ಸುದೀಪ್ ಹಂಗೆ ಹಿಂಗೆ ಅಂತ ಅಲ್ಲೊಂದು ಬಿಡೋದು, ದರ್ಶನ್ ಅವ್ರ ಕಾಂಟ್ರವರ್ಸಿ ದರ್ಶನ್ ಹಂಗೆ ಹಿಂಗೆ ಅಂತ ಒಂದು ಬಿಡೋದು, ಶಿವಣ್ಣನ ಶಿವಣ್ಣ ಹಂಗೆ ಶಿವಣ್ಣ ಅದು ಇದು ಈ ಕೆಲವು ಏನಂತಾರೆ ಅವ್ರಿಗೆ ದುಡಿಯಲ್ಲ, ದುಃಖ ಬೀಳಲ್ಲ, ಮನೆ ಸಂಸಾರದ ಜಂಜಾಟಗಳು ಗೊತ್ತಿಲ್ಲ, ಬಡ್ಡಿ ಮಗನಾವು ಬಂದುಬಿಟ್ಟು ಇಲ್ಲಿ ನಮ್ಮ ಕನ್ನಡ ಸಿನಿಮಾ ರಂಗನ ಕುಲ್ಗೆಡಿಸ್ತಾವ್ರೆ. ಹೊರಗಡೆ ಇರೋ ರಾಜ್ಯದವ್ರಿಗೆ ಏನು ಅನ್ಸುತ್ತೆ, ಇವ್ರೇ ಹೊಡೆದಾಡ್ಕೊಂತವ್ರೆ ಗುರು, ನಾವಲ್ಲಿ ಹೋಗಿ ಉಪ್ಪು ಸುರಿಯೋಣ ಅನ್ನೋದು ಅವ್ರಿಗೆ ಬರುತ್ತೆ. ಇಲ್ಲಿ ಈ ನನ್ನ ಮಗನಾವು ಮೀಸೆ ಬಂದಿರಲ್ಲ, ಗಡ್ಡ ಬಂದಿರಲ್ಲ, ಜೀವನದ ಪಾಠಗಳು ಗೊತ್ತಿರಲ್ಲ, ಬಂದುಬಿಟ್ಟು ಹಿಂಗೆ ಫ್ಯಾನ್ಸ್ ವಾರು ಇನ್ನೊಂದು ಮತ್ತೊಂದು ಅಂತ ಮಾಡಿಕೊಂಡು ನಮ್ಮ ಕನ್ನಡ ಸಂಸ್ಕೃತಿನೇ ಹಾಳು ಮಾಡ್ತಾ ಇದ್ದಾರೆ. ಅವಾಗೊಂದು ಇತ್ರಿ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಅಂಬರೀಷ್ ಅವರು. ಸೋಷಿಯಲ್ ಮೀಡಿಯಾನು ಇರಲಿಲ್ಲ ಸರ್, ಅದೊಂದು ಅಡ್ವಾಂಟೇಜ್ ಆಗಿದೆ. ನಿಜವಾಗ್ಲೂ ಅದೊಂದು ದುರಂತ ಸಂಗತಿಯೇ, ಓಕೆನಾ, ಬಹಳ ಅದ್ಭುತವಾಗಿತ್ತು. ಅಲ್ಲ ಮತ್ತೆ ಎಂಥದ್ದೇ ಸಿಚುವೇಶನ್ ಬಂದ್ರು ಕೂಡ ಎಲ್ಲಾ ನಟರು ಕೂಡ ಜೊತೆಗೆ ನಿಂತ್ಕೊಳ್ಳೋರು, ಎಲ್ಲಾ ನಟರುಗಳು ಕೂಡ ಏನೋ ಒಂದು ಏನಂತಾರೆ, ಈಗ ಅದಕ್ಕೆ ಸ್ಟಾರ್ ನಟ ನಟಿಯರು ಇದಕ್ಕೊಂದು ಕಾಲ್ ತಗೋಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತದ್ದು ಎಲ್ಲದಕ್ಕೂ ಸಹ ಅವರು ಒಂದು ಡಿಸಿಷನ್ ತಗೊಂಡು, ಅಂದ್ರೆ ಈಗ ಫ್ಯಾನ್ ಪೇಜ್ ಅಫಿಷಿಯಲ್ ಅನ್ನೋ ಹೊಂದದಿರುತ್ತಲ್ಲ, ಅದಕ್ಕೆ ಮಾತ್ರ ತಲೆ ಕೆಡಿಸ್ಕೋಬೇಕು. ಅಲ್ಲ ನಾವು ಅದೇ ಮೇಡಮ್ನವ್ರೆ, ನಾವು ಅದನ್ನೇ ಹೇಳೋದು ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ. ನೋಡ್ರಪ್ಪ, ಈಗ ದರ್ಶನ್ ಅವರು ಅಂತ ಬಂದಾಗ ದರ್ಶನ್ ಅವ್ರಿಗೆ ಕೆಲವು ಅಫಿಷಿಯಲ್ ಫ್ಯಾನ್ಸ್ಗಳಿದ್ದಾವೆ, ಸುದೀಪ್ ಅವರು ಅಂತ ಬಂದಾಗ ಅವ್ರಿಗೆ ಆದಂಥ ಕೆಲವು ಫ್ಯಾನ್ಸ್ ಪೇಜ್ಗಳು ಅಂದರೆ ಅಫಿಷಿಯಲಿ ಇದ್ದಾವೆ. ಸೊ ಹಿಂಗೆ ಈ ಕಡೆಯಿಂದ ಬಂದಾಗ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಅಂತ ನಾವು ಅದನ್ನೇ ಹೇಳೋದು. ಈಗ ನಮ್ಮ ದರ್ಶನ್ ಅವರ ಫ್ಯಾನ್ಸ್ಗಳದ್ದು ಏನು ಅಫಿಷಿಯಲ್ ಪೇಜಸ್ಗಳಿದೆ ಅಲ್ಲಿಂದ ಬಂತ ಓಕೆ ತಲೆ ಕೆಡಿಸ್ಕೊಳ್ಳೋಣಪ್ಪ, ಏನೋ ದೊಡ್ಡ ಕಡೆಯಿಂದನೇ ಅಂದರೆ ಮೇಲಿಂದನೇ ಬಂದಿರಬೇಕು ಅಂತ. ಇಲ್ಲ ಸುದೀಪ್ ಅವರ ಅಫಿಷಿಯಲ್ ಫ್ಯಾನ್ಸ್ ಪೇಜಸ್ಗಳಿತ್ತ ಅಲ್ಲಿಂದ ದೊಡ್ಡ ಕಡೆಯಿಂದನೇ ಬಂದಿರಬೇಕು, ಮೇಲಿಂದನೇ ಅನ್ನೋ ಥರ ಡಿಸೈಡ್ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಯಾವನೋ ಹೇಳ್ತಾನಲ್ಲ, ನಾನು ಹೇಳಿದ್ನಲ್ಲ, ಈಗ ಯಾರ್ದೋ ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ನಾನು ನರೇಂದ್ರ ಮೋದಿ ಅವರ ಫೋಟೋ ಇಟ್ಕೊಂಡ್ಬಿಟ್ಟು ನಾನು ನರೇಂದ್ರ ಮೋದಿ ಅವರ ಫ್ಯಾನು ಅಂತ ಅಂದ್ಬಿಟ್ಟು ಸಿಕ್ಕಿದ್ದು ಹಾಕ್ಬಿಟ್ರೆ ನರೇಂದ್ರ ಮೋದಿ ಅವ್ರನ್ನ ಕೇಳೋದಕ್ಕಾಗಲ್ಲ, ಅಥವಾ ರಿಯಲ್ ನರೇಂದ್ರ ಮೋದಿ ಅವರ ಫ್ಯಾನ್ಸ್ಗಳ್ನು ಕೂಡ ಕೇಳೋ ರೈಟ್ಸು ಯಾರಿಗೂ ಇರಲ್ಲ. ಸೊ ನಾನು ಹೇಳ್ತಾ ಇರೋದು, ಕನ್ನಡ ಸಿನಿಮಾ ರಂಗನ ಬೆಳೆಸ್ರಪ್ಪ, ಕನ್ನಡ ಸಿನಿಮಾ ರಂಗನ ಉಳಿಸಿ. ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆಗಾದರೆ, ಥಿಯೇಟ್ರಲ್ಲಿ ಜನಗಳು ಹೋಗ್ತಾ ಇಲ್ಲ ಅನ್ನೋದು ಇನ್ನೊಂದು ಕಡೆ. OTT ಅವಳಿ, ಓಕೆನಾ, ಈ ನೆಟ್ಫ್ಲಿಕ್ಸ್ ಇನ್ನೊಂದು ಮತ್ತೊಂದು ಮಗದೊಂದು ಸಾವಿರಾರು ಬಂದೋಗ್ಬಿಟ್ಟಿದ್ದಾವೆ, ಮತ್ತು ಮಾಲ್ಗಳು ಅವು ಇವು ಎಲ್ಲ ಬಂದ್ಬಿಟ್ಟು ಬಿದ್ದೋಗ್ತಾ ಇದೆ ಸಿಂಗಲ್ ಥಿಯೇಟರ್ಸ್. ಅವಾಗ ಒಂದು ಫೀಲ್ ಇರ್ತಾ ಇತ್ತು ಮೇಡಮ್ನವ್ರೆ, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ದರ್ಶನ್ ಅವ್ರದ್ದಾಗ್ಬೋದು, ಸುದೀಪ್ ಅವ್ರದ್ದಾಗ್ಬೋದು, ಯಾರ್ಯಾರು ಇದ್ದರು ಅವ್ರದ್ದೆಲ್ಲ ದೊಡ್ಡ ಕಟೌಟು. ಸೊ ಯಾರೋ ಅಭಿಮಾನಿಗಳೆಲ್ಲ ಹೋಗಿ ಹಾಲೊಯ್ಯೋದು, ಅಭಿಷೇಕ ಮಾಡೋದು, ಹಾರ ಹಾಕೋದು, ಹಂಗೆ ಮಾಡ್ತಾ ಇದ್ದಾಗ ನೋಡೋ ಫೀಲೇ ಬೇರೆ ಇರ್ತಾ ಇತ್ತು. ಈಗ ನೀವು ಹುಡುಕಿದ್ರೂ ಈಗ ನೋಡಿ, ನಮ್ಮ ಬೆಂಗಳೂರಿನಲ್ಲೇ ತೊಗೊಂಡ್ರು 4-5 ಥಿಯೇಟ್ರ್ಗಳಲ್ಲಿ ಮಾತ್ರ ಆ ಥರ, ಅಂದರೆ ಆ ಲೆವೆಲ್ಲಿನ ವಿಜೃಂಭಣೆ ಸಿಗ್ಬೋದು ವಿನಃ ಬೇರೆ ಯಾವ ಥಿಯೇಟ್ರ್ಗಳಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಥಿಯೇಟ್ರ್ಗಳು ಕೂಡ ಅವ್ರವ್ರ ರೀತಿಲೇ ಇದೊಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಫ್ಯಾನ್ಸ್ ವಾರ್ ಆಗೋದು ಬೇಡ, ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ
ಕಟೌಟ್ ಆಗೋ ಜಾಗಗಳನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ನೀವು ಸೊ ಇದು ಎಷ್ಟು ದುರಂತರ ಸಂಗತಿ ಅಂತ. ಈಗ ಫೈನಲ್ ಬಂದ್ಬಿಡೋಣ ಸರ್. ನಿಮ್ಗೆ ಅನ್ಸುತ್ತಾ ಈಗ ಸುದೀಪ್ ಅವ್ರು ಏನಾದರೂ ಇದ್ರ ಬಗ್ಗೆ ಒಂದು ರಿಯಾಕ್ಟ್ ಮಾಡಬೇಕು ಅಂತ ಅನ್ಸುತ್ತಾ? ಮೇಡಮ್ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಸುದೀಪ್ ಅಣ್ಣ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರಿಗಾಗಲಿ ದರ್ಶನ್ ಅವರ ಅಭಿಮಾನಿಗಳಿಗಾಗಲಿ ಕೊಟ್ಟಿರುವಂಥ ಸ್ಪಷ್ಟನೆ ಆ ಕಡೆಯಿಂದ ಏನಾದರೂ ಕ್ಲಿಯರ್ ಮಾಡಿಬಿಟ್ರೆ ಅಂತ. ಇವಾಗ ನಾನು ಸೈಡಲ್ಲಿ ನಿಂತಿದ್ದೆ ನೀವೆಷ್ಟು ಮಾತಾಡಿದ್ರಿ ಅಲ್ಲ, ನಾನು ಅದನ್ನು ನೀವು ಮಾತಾಡ್ಬೋದ, ನನ್ನ ಬಾಯಿಂದ ಬರಲ್ಲ ಅದು, ಸರಿನಾ? ಹಾಗಾಗಿ ಸ್ಪಷ್ಟನೆ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಇವಾಗ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ನೀವು ನಮ್ಮ ಸುದೀಪ್ ಅಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡ್ತೀರಾ. ನಿಮಗೆ ಚಕ್ರವರ್ತಿ ಚಂದ್ರಚೂಡ್ ಅವರಾಗಲಿ ನಾನಾಗಲಿ ಇನ್ನೊಬ್ಬರು ಸುದೀಪ್ ಅಭಿಮಾನಿ ಆಗಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟರು ನಿಮಗೆ ಅದು ಸಾಕಾಗಲ್ಲ. ಅವ್ರ ಬಾಯಿಂದನೇ ಕ್ಲಾರಿಫಿಕೇಷನ್ ಸಿಗುತ್ತೆ, ನೀವು ತೊಗೋತೀರಾ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆವಾಗಲೂ ಬರೋದು ಇದೇ ಕ್ಲಾರಿಫಿಕೇಷನ್ನು, ಅದು ದರ್ಶನ್ ಅವ್ರಿಗಾಗಲಿ ದರ್ಶನ್ ಅವ್ರ ಅಭಿಮಾನಿಗಳಿಗಾಗಿ ಕೊಟ್ಟಿರೋವಂಥ ಮೆಸೇಜ್ ಅಲ್ಲ. ಓಕೆನಾ? ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದನ್ನು ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಮತ್ತು ಈ ಸೋಷಿಯಲ್ ಮೀಡಿಯಾದ ಇದೆಯಲ್ಲ, ನಾವು ಇವತ್ತಲ್ಲ, ಅದನ್ನು ಅಫಿಷಿಯಲ್ ಅನ್ಅಫಿಷಿಯಲ್ ಇವರೇ ಅಭಿಮಾನಿಗಳು ಮತ್ತೊಬ್ಬರಲ್ಲ, ನಮ್ಮಿಂದ ಅದು ಸಾಧ್ಯ ಇಲ್ಲ, ಇವರಿಂದನೂ ಸಾಧ್ಯ ಇಲ್ಲ, ನಿಮ್ಮಿಂದನೂ ಸಾಧ್ಯ ಇಲ್ಲ. ಅದು ಏನು ಅಂತಾರಲ್ಲ, ಭೂಮಿ ಇರೋವರೆಗೂ ಸೋಷಿಯಲ್ ಮೀಡಿಯಾ ಇರೋವರೆಗೂ ಅದು ನಡೀತಾ ಇರುತ್ತೆ. ಅದು ದರ್ಶನ್ ಸುದೀಪ್ ಅವ್ರಿಗೆ ಹೊರತುಪಡಿಸಿ ಎಲ್ಲರಿಗೂ ನಡೀತಾ ಇರುತ್ತೆ. ಅಂದರೆ ಇವ್ರಿಗೆ ಸ್ವಲ್ಪ ಜಾಸ್ತಿ. ಯಾಕೆ ಅಂದರೆ ಅವ್ರ ಬೇಳೆ ಅಲ್ಲಿ ಬೇಯಿಸ್ಕೋಬೋದು. ಯಾರು ಮೂರ್ಖರಿದ್ದಾರೋ ಅವ್ರದ್ದು ಏನೋ ಒಂದು ಬಂಡವಾಳ ಬೇಯ್ತಾ ಇರುತ್ತಲ್ಲ, ಅವ್ರಿಗೆ ಇವರಿಬ್ರು ಒಂದು ವಸ್ತು ಬಲಿ ಆಗಲ್ಲ. ಅವರು ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಬಲಿ ಆಗಲ್ಲ, ಅದು ಬೇರೆ ವಿಚಾರ. ಲಾಸ್ಟ್ ಮೇಡಮ್ ನಿಮ್ಮ ಸಮ್ಮುಖದಲ್ಲಿ ಹೇಳೋದು ಒಂದೇನೆ, ನಾವು ಆಲ್ರೆಡಿ ನೋವಲ್ಲಿದ್ದೀವಿ. ಈ ತರ ಸನ್ನಿವೇಶಗಳಲ್ಲಿ ಸರ್ ಒಂದ್ ನಿಮಿಷ, ಈಗ ಇವರು ನಮ್ಮ ಬ್ರದರ್ ಹೇಳಿದ್ರು ಸರ್ ಒಂದ್ ನಿಮಿಷ ರೀ ಸರ್ ಯಾಕೆ ಸರ್ ನೀವು ನಿಂತಿದ್ರೆ ನಾನು ಮಾತಾಡ್ತೀರಿ ನಾವು ಸರ್ ಇರಿ ಸರ್ ಮೇಡಮ್, ನಾವು ಆಲ್ರೆಡಿ ನೋಡಿ ಮೇಡಮ್, ನಾವು ಆಲ್ರೆಡಿ ನೋವಲ್ಲಿದ್ದೀವಿ. ಇವ್ರು ಹೇಳಿದ್ರಲ್ವ ನಮ್ಮ ಬ್ರದರು, ಒಂದು ಪೇಜ್ ಇದೆಯಲ್ವಾ ಕಿಚ್ಚ ಫ್ಯಾನ್ಸು ಯಾವುದೇ ಒಂದು ಮೇನ್ ಪೇಜ್ ಇರೋದು ಹಾಕ್ಲಿ, ಒಂದು ಕ್ಲಾರಿಟಿ ಕೊಟ್ಟು ನಿಮ್ಗಲ್ಲ ಅಂತ ಹಾಕ್ಲಿ, ಅದು ಬಿಟ್ಬಿಟ್ಟು ಇದು ನಿಮಗೆ ಹೇಳಿರೋದು ಅಂತ ಎಷ್ಟೋ ಜನ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂತ ಇದು ಮಾಡ್ತಿರೋದು. ಬಿಡಿ ಬ್ರದರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಸಮುದ್ರ ಸರ್ ಇಲ್ಲ, ಜಗದೀಶ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನನ್ನ ಮಾತು. ಯಾರ್ಗ ಒಂದು ಮೇಡಮ್ ರಿಕ್ವೆಸ್ಟ್ ತಗೊಳ್ಳಿ, ನಾವು ನೋವಲ್ಲಿದ್ದೀವಿ, ರಿಕ್ವೆಸ್ಟ್ ತಗೊಳ್ಳಿ. ಜಗದೀಶ್ ಸರ್ ಒಂದು ನಮ್ಮ ಪೈನ್ ನಿಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಂಡು ಯಾರ ಪೈನ್ ಯಾರಿಗೂ ಅರ್ಥ ಆಗಲ್ಲ, ಅವ್ರು ಕೇಳ್ತಾರೆ. ಕ್ಲೀನಾಗಿ ಅರ್ಥ ಮಾಡಿಕೊಂಡು ತೂಕವಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಕೇಳ್ಕೊಳ್ಳಿ ಮೇಡಮ್, ನನ್ನ ಮಾತಲ್ಲಿ ತೂಕ ಇದೆ. ಓಕೆನಾ? ನಾನು ಅವ್ರಿಗೆ ಒಂದು ಲೈನಲ್ಲಿ ಆನ್ಸರ್ ಕೊಟ್ಟೆ, ಏನಂತ, ಕೊನೆವರೆಗೂ ಭೂಮಿ ಇರೋವರೆಗೂ ಸೋಷಿಯಲ್ ಮೀಡಿಯಾ ಇರೋವರೆಗೂ ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ಅದನ್ನು ಬಿಟ್ಬಿಡಿ. ನಮ್ಮಲ್ಲಿ ಹೇಗಿರಬೇಕು, ನಮ್ಮ ಸ್ನೇಹ ಬಾಂಧವ್ಯ ಅದನ್ನು ತಿಳ್ಕೊಳ್ಳಿ. ಈಗ ಸುದೀಪ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ ನಿಮ್ಮ ಮುಖಾಂತರನೇ ಅಂತ ನಾನು ಹೇಳಿದ್ದೀನಿ. ಆ ಲೈನ್ನ ಬಿಟ್ಬಿಟ್ಟಿದ್ದೀರಾ. ಸುದೀಪ್ ಅವರು ಕ್ಲಾರಿಫಿಕೇಶನ್ ಬಂದ ಮೇಲೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಕ್ಲಾರಿಫಿಕೇಶನ್ ಕೂಡ ನಮಗೆ ಬರಬೇಕು. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ, ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಸುದೀಪ ಹಾಗೂ ದರ್ಶನ್ ಅಭಿಮಾನಿಗಳ ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಸುದೀಪ್ ಅವರ ರಿಯಾಕ್ಷನ್ಗೆ ಅಭಿಮಾನಿಗಳಂತೂ ಕಾಯ್ತಿದ್ದಾರೆ. ಈ ಕ್ಲಾರಿಫಿಕೇಶನ್ ಮಾಡಿಬಿಡಿ ಸರ್ ಅನ್ನುವಂಥದ್ದನ್ನು ಅವರು ಮನವಿಯನ್ನ ಮಾಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು.